ಕರ್ಣ, ನಾವು ಮಾಡಿರೋ ಕೆಲಸ, ತಗೊಂಡಿರೋ ನಿರ್ಧಾರ ಸರಿಯಾಗಿದ್ದಿದ್ರೆ ಮನ್ಸು ಗಟ್ಟಿಯಾಗಿರ್ಬೇಕಿತ್ತಲ್ವಾ? ಮನೆಯವ್ರ ಖುಷಿಗೋಸ್ಕರ ಈ ನಿರ್ಧಾರ ತಗೊಂಡೆ. ಬಟ್ ಎಲ್ಲರೂ ಅಳ್ತಾನೆ ಇದ್ದಾರೆ. ಹಾಗಾದ್ರೆ ನಾನೇನಾದ್ರು ತಪ್ಪು ಮಾಡಿದ್ನಾ? ತಪ್ಪು ಸರಿ ಎಲ್ಲ ಸಂದರ್ಭಕ್ಕೆ ತಕ್ಕಂತೆ ಒಂದೊಂದು ಥರ ಕಾಣುತ್ತೆ. ಆದ್ರೆ ನೀನ್ ತಗೊಂಡಿದ್ ನಿರ್ಧಾರ ಆ ಸಂದರ್ಭನ ಸರಿ ಮಾಡೋದೇ ಆಗಿತ್ತು. ಆದ್ರೆ ಪ್ರತಿ ಸಲ ಒಬ್ಬೊಬ್ರು ಮುಖ ನೋಡ್ತಿದ್ರು ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಗ್ಬೇಕು. ನಗು ನಗು. ನಿನ್ನ ನಗು ಈ ಮನೇಲಿ ನಂದಾದೀಪದ ತರ ಸದಾ ಇರಬೇಕು. ಈ ನಗುನೆ ನಿನ್ ಸುತ್ತ ಇರೋ ಪ್ರಪಂಚನ ಕಾಪಾಡೋದು, ಎಲ್ಲ ಗೊಂದಲಕ್ಕೂ ಉತ್ತರ ಕೊಡೋದು. ನೀನು ಒಬ್ಬ ನಕ್ಕಿದ್ರೆ ಈ ಮನೆ ಗೋಡೆಗಳು ಕೂಡ ನಗು ಹೊತ್ಕೊಂಡಿರುತ್ತೆ ಗೊತ್ತಾ? ಆದ್ರೆ ನಿನ್ ಕಣ್ಣಲ್ಲಿ ಒಂದ್ ಹನಿ ಜಾರಿದ್ರೂ ಎಲ್ರೂ ಮನ್ಸು ಒದ್ದೆ ಆಗುತ್ತೆ ಕಂದ. ಅದಕ್ಕೆ ಹೇಳ್ತಿರೋದು, ಈ ನಗುನ ಕಾಪಾಡ್ಕೊ. ನಿನ್ ನಗುನೆ ಈ ಮನೆಯವ್ರನ್ನೆಲ್ಲ ಕಾಪಾಡುತ್ತೆ. ನಿತ್ಯ ಅವರೇ, ಏನ್ ಮಾಡ್ತಿದ್ದೀರಾ? ಅದು ಸಾರಿ, ಆಗಲೇ ಯಾವುದೋ ಯೋಚನೆಯಲ್ಲಿ ಮೇಲೆ ಮಲಗಿಬಿಟ್ಟಿದ್ದೆ. ಆಮೇಲೆ ಸಡನ್ನಾಗಿ ಎಚ್ಚರ ಆಯಿತು, ಏನು ಮಾಡ್ತಾ ಇದ್ದೀನಿ ಅನಿಸ್ತು. ಪಾಪ ನಿಮ್ಮ ರೂಮಿಗೆ ಬಂದು ನಿಮ್ಮನ್ನೇ ನಿಮ್ಮ ಬೆಡ್ಡಿಂದ ಆಚೆ ಹಾಕ್ಬಿಟ್ಟಿದ್ದೀನಿ. ನೀವು ಮೇಲೆ ಮಲಗಿ, ನಾನು ಕೆಳಗೆ ಮಲ್ಕೊತೀನಿ. ಅಯ್ಯೋ ಪರವಾಗಿಲ್ಲ ಬಿಡಿ, ನೀವು ಕೆಳಗಡೆ ಮಲಗಬಾರ್ದು. ನಾನು ಯಾಕೆ ಕೆಳಗೆ ಮಲಗಬಾರ್ದು? ಮಗು ಬಗ್ಗೆ ಕಾಳಜಿ ಮಾಡಿ ಅಂತ ಹೇಗಪ್ಪ ಅರ್ಥ ಮಾಡಿಸೋದು? ಯಾಕಂದ್ರೆ ನನಗೆ ಎಲ್ಲಿ ಮಲಗಿದ್ರೂ ನಿದ್ದೆ ಬರುತ್ತೆ. ನಿಮ್ಗಿದು ಹೊಸ ಜಾಗ, ನೀವು ಆರಾಮಾಗಿ ಮೇಲೆ ಮಲ್ಕೊಳ್ಳಿ. ಜಾಗ ಯಾವುದಾದ್ರೇನು, ಮನಸ್ಸು ಸಂತೋಷವಾಗಿರ್ಬೇಕಲ್ವಾ ನಿದ್ದೆ ಬರೋದಕ್ಕೆ. ನಿತ್ಯವರೇ, ನೀವು ಈ ಥರ ಸ್ಟ್ರೆಸ್ ತಗೋತಿದ್ರೆ ನಿಮ್ಮ ಮನಸ್ಸು ಜೊತೆ ದೇಹನೂ ಕುಗ್ತಿರುತ್ತೆ. ಪ್ಲೀಸ್ ಸ್ಟ್ರಾಂಗ್ ಆಗಿರಿ. ಒಂದು ನಿಮಿಷ. ತಗೊಳ್ಳಿ, ಮಲ್ಟಿವಿಟಾಮಿನ್ ಟ್ಯಾಬ್ಲೆಟ್. ನೋಡಿ, ನೀವು ಈ ಥರ ಸ್ಟ್ರೆಸ್ ತಗೊಳ್ಳೋದು, ನಿದ್ದೆ ಬಿಡೋದು, ಊಟ ಮಾಡದೇ ಇರೋದು, ದಯವಿಟ್ಟು ಇದೆಲ್ಲ ಮಾಡಬೇಡಿ. ಇದು ಯಾವುದೂ ಪರಿಹಾರ ಅಲ್ಲ. ತಗೊಳ್ಳಿ. ನೋಡಿ, ನೀವು ಊಟ ತಿಂಡಿ ಬಿಟ್ಟು ಏನಾದರೂ ತಲೆ ಸುತ್ತ ಬಿದ್ದರೆ ಕಣ್ಣನ ಮುಖ ನೋಡಿ ಭಯಪಟ್ಟು ತಲೆ ಸುತ್ತ ಬಿದ್ರಿ ಅಂತ ಜನ ಮಾತಾಡ್ತಾರೆ. ಅಜ್ಜಿನ ಹೊಡೆದೇ ಬಿಡ್ತಾರೆ. ನಿಮ್ಮ ಮೇಲೆ ನೀವು ಜೋಕ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ನಿಲ್ಲಿಸಿ. ಆಯಿತು, ಇವತ್ತಕ್ಕೆ ಒಂದೇ ಜೋಕು. ನೀವು ಹೋಗಿ ಆರಾಮಾಗಿ ಮಲ್ಗಿ. ಪ್ಲೀಸ್, ನಾನು ಕೆಳಗೆ ಮಲ್ಕೋತೀನಿ, ಪರವಾಗಿಲ್ಲ. ನೀವು ಮಂಚದ ಮೇಲೆ ಮಲ್ಗಿ. ನೋಡಿ, ಇವಾಗ ನೀವು ನನ್ನ ಮಾತು ಕೇಳಲಿಲ್ಲ ಅಂದರೆ ಇನ್ನೂ 10 ಕೆಟ್ಟ ಜೋಕ್ಸ್ ಹೇಳ್ತೀನಿ. ಆಮೇಲೆ ನೀವೇ ಕೈ ಮುಗ್ದು ಹೋಗಿ ಮಲ್ಕೋತೀರ. ನಗ್ನಗ್ತಾ ಇರ್ರಿ, ಎಲ್ಲದಕ್ಕೂ ಪರಿಹಾರ ಇದೆ. ಗುಡ್ ಮಾರ್ನಿಂಗ್. ತಗೊಳ್ಳಿ. ಏನ್ ನೋಡ್ತಿದ್ದೀರಾ? ತಗೊಳ್ಳಿ. ಏನಿಲ್ಲ, ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಹೊಸ ಮದುಮಗ ಕಣೋ ನೀನು, ಆರಾಮಾಗಿ ಕೂತ್ಕೊಂಡಿರ್ಬೇಕು. ಪರವಾಗಿಲ್ಲ ಅತ್ತೆ, ನಂಗೆ ಇದೆಲ್ಲ ಮಾಡಿದ್ರೇನೆ ಮನ್ಸಕ್ಕೆ ಸಮಾಧಾನ. ನೀವು ತಗೊಳ್ಳಿ. ಇವತ್ತಿನ ದಿನ ಭವಿಷ್ಯ ಹೇಳೋಣ ಅಂದ್ರೆ ನೀನ್ ಹುಟ್ಟಿದ ರಾಶಿ, ನಕ್ಷತ್ರ, ಟೈಮು ಏನು ಗೊತ್ತಿಲ್ಲ. ಏನು ಇಷ್ಟೊಂದು ಖುಷಿಯಾಗಿದ್ಯಾ? ಏನು ಆಗಿಲ್ವಾ? ಏನಾದ್ರೂ ಬೇಜಾರಲ್ಲ ಇದ್ರೆ ಏನಾಯ್ತು, ಯಾಕೆ ಹೀಗಿದೆ ಅಂತ ಕೇಳ್ತಾರೆ. ನೀವು ನೋಡಿದ್ರೆ ಏನು ಆಗಿಲ್ವಾ ಅಂತ ಕೇಳ್ತಿದ್ದೀರಲ್ಲ. ಅಯ್ಯೋ, ಈ ಮನೆಯಲ್ಲಿ ಖುಷಿಗಿಂತ ಟೆನ್ಷನ್ ಡ್ರಾಮಾನೇ ಜಾಸ್ತಿ ಅಲ್ವಾ?
ಹಾಗೆ ಕೇಳ್ಬೇಕಲ್ವಾ? ಟೆನ್ಷನು ಡ್ರಾಮಾ ಜೀವನದೊಂದು ಭಾಗ, ಅದೇ ಜೀವನ ಅಲ್ಲ ಅಲ್ವಾ? ನೀವು ಕಾಫಿ ತಗೊಳ್ಳಿ. ನನಗೆ ಕಾಫಿ ಬೇಡ, ಮಿಲ್ಕ್ ಶೇಕ್ ಬೇಕು. ನೋ. ಯಾಕೋ ನೋ ಅಂತಿದ್ಯಾ? ನಾನು ಕುಡಿಬಾರ್ದಾ? ನಿಮಗೆ ಬೇಕಿದ್ರೆ ಇನ್ನೊಂದು ತಂದು ಕೊಡ್ತೀನಿ, ಇದು ನಿತ್ಯಗೆ. ನಿತ್ಯಗೆ ಜ್ಯೂಸ್ ಅಂತೆ. ಅಲ್ಲ, ಈಗ ನಿನಗೆ ನನ್ನ ಮೇಲೆ ಮಾತ್ರ ಸಿಟ್ಟು ತೋರಿಸ್ಕೊಳಕ್ ಸಾಧ್ಯ ಅಷ್ಟೇ. ಇನ್ಯಾರ ಮೇಲೆ ಕೂಗಾಡಿದ್ರು ನಾ ಕಾಣಿ ಬೆಲೆ ಇಲ್ಲ. ಪಾಪ ನಿನಗೂ ಕಷ್ಟನೇ ಅಲ್ವಾ? ಆ ಕಣ್ಣನ್ ನೋಡು, ಎಷ್ಟು ಆರಾಮಾಗಿ ನಗಾಡ್ಕೊಂಡು ಓಡಾಡ್ಕೊಂಡು ನೆಮ್ಮದಿಲಿದ್ದಾನೆ. ಲೈಫ್ ಅಂದ್ರೆ ಅವಂದು. ಹಾಳು ಮಾಡಕ್ಕೆ ನೋಡ್ದಷ್ಟು ಉದ್ಧಾರ ಆಗ್ತಿದೆ. ಓ, ನಾನಿಲ್ಲಿ ಅವನನ್ನು ಹಾಳು ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಕೂತಿದ್ದೀನಿ. ನೀನು ಹಾಡಿ ಹೊಗಳ್ತಾ ಇದೀಯ ಅವನ್ನ. ನಾನು ಅವನ್ನ ಹೊಗಳ್ತಿಲ್ಲ ಅಣ್ಣ. ನಿನ್ ಬುದ್ಧಿವಂತಿಗೆ ಮಣ್ಣಾಯ್ತನ್ನೋ ನೋವಿಂದ ಚಡ್ಪಡಿಸ್ತಿದ್ದೀನಿ. ನಿನ್ ಕಣ್ಣೆದುರಿಗೆ ಅವನು ಎಷ್ಟು ನಗ್ತಿದ್ದಾನಂದ್ರೆ ನಿನ್ ತಂತ್ರ ಎಲ್ಲ ಧುಸ್ ಪಟಾಕಿ ಅಂತಾನೆ ತಾನೆ. ಪಟಾಕಿ ಸಿಡಿಲಿಲ್ಲ ಅಂದ ಮಾತ್ರಕ್ಕೆ ದೀಪಾವಳಿ ಹಬ್ಬ ಆಗಲಿಲ್ಲ ಅಂತ ಅಂದ್ಕೋಬೇಡ. ನನಗೆ ಹೇಗೆ ಬೇಕೋ ಹಾಗೆ ಹಬ್ಬ ಮಾಡಕ್ಕೆ ಬರುತ್ತೆ, ಮಾಡಿ ತೋರಿಸ್ತೀನಿ.